ನೋಡಿ, ಈ ಹೆಗಲ ಮೇಲೆ ಕೈ ಹಾಕೊಂಡ್ರದ್ದು ಇದೇ ವ್ಯಕ್ತಿ ಇಷ್ಟಕ್ಕೂ ನಂಬಿಸಿ ಇಲ್ಲಿ ಬರೋದಕ್ಕೆ ಕಾರಣ. ಈಗ ನಾನು ಇವತ್ತು ಹಿಂದೆ 2 ಲೆಟರ್ ನಾನು ಬರೆದಿದ್ದೀನಿ ಎಲೆಕ್ಷನ್ ಕಮಿಷನ್ಗೆ. ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಬಗ್ಗೆ ಬಹಳ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ ಅಂತೇಳಿ ಇದು 3ನೇ ಪತ್ರ. ಯಾವುದೇ ಒಂದು ದೂರು ಬಂದಿದ್ರೆ ಆ ವ್ಯಕ್ತಿನ ಕರ್ಕೊಂಡು ಮಾಜರ್ ಮಾಡೋದು, ಒಂದು ಇನ್ವೆಸ್ಟಿಗೇಷನ್ ಮಾಡೋದು, ಏನು ನಡೆದಿದೆ ಸತ್ಯಾಸತ್ಯತೆ, ಅವನಿಂದ ಒಂದು ಸ್ಟೇಟ್ಮೆಂಟ್ ಮಾಡೋದು, ಅದನ್ನು ಎಲ್ಲೆಲ್ಲಿ ಇವನು ಬಂದಿದ್ದಾನೆ, ಕಿಡ್ನಾಪ್ ಮಾಡಿದ್ದಾನೆ ಏನು ಅನ್ನೋದು ಎಂಥದ್ದು ಇಲ್ಲ. ಒಂದು CCTV ಫುಟೇಜ್ ಇವಾಗ ನನ್ನ ಆಫೀಸ್ಗೆ ಇಲ್ಲಿ ಬಂದಿದ್ದಾನೆ, ನನಗೆ ಕೇಳಿದ್ರೆ ನಾನೇ CCTV ಫುಟೇಜ್ ಕೊಡ್ತೀನಿ. ಇಲ್ಲಿ ಬಂದಿರೋದಕ್ಕೆ ನಾನೇ ಕೊಡ್ತೀನಿ, ನಾನೇ ಕೊಟ್ಟು ನಾನೇ ಹೇಳ್ತೀನಿ ಇಲ್ಲಿಂದ ಇವಾಗ ಬರೋದು, ಇಲ್ಲಿರೋದು ಎಲ್ಲ ಫುಟೇಜ್ ಇದೆ. ಆದರೂ ಇಷ್ಟೆಲ್ಲ ಮಾಡಿದ್ದಾರೆ. ಇಷ್ಟಕ್ಕೂ ಇದು ಮಾಡ್ತಾ ಇರ್ತಕ್ಕಂಥ ಉದ್ದೇಶ, ಚುನಾವಣೆಯಲ್ಲಿ ಮುನಿರತ್ನ ಇಲ್ಲಿರಬಾರ್ದು. ತಮಗೆ ಬೇಕಾದ್ರೆ ತಮ್ಮ ಫುಟೇಜಲ್ಲಿ ಒಂದು ತೆಗೆದು ನೋಡಿ, ಯಾವುದೋ ಕ್ಲಿಪ್ಪಿಂಗ್ ತಮ್ಮಲ್ಲಿ ಇರುತ್ತೆ. ಗಾಂಧಿ ಸ್ಟ್ಯಾಚ್ಯೂ ಹತ್ರ ನಾನು ಧರಣಿ ಮಾಡಿದಾಗ ನಾನು ಹೇಳಿದ್ದೀನಿ, ಅಡ್ವಾನ್ಸಾಗಿ ಹೇಳಿದ್ದೀನಿ, ಚುನಾವಣೆ ಅಷ್ಟರಲ್ಲಿ ನನ್ನನ್ನು ಇಲ್ದಂಗೆ ಮಾಡಬೇಕು ಅನ್ನೋದೇ ಇವ್ರ ಉದ್ದೇಶ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು. ಆವತ್ತೇ ಹೇಳಿದ್ದೀನಿ ನಾನು, ಸುಮಾರು ಒಂದು 7-8 ತಿಂಗಳಿಂದನೇ ಹೇಳಿದ್ದೀನಿ ನಾನು, 7 ತಿಂಗಳಿಂದ ಹೇಳಿದ್ದೀನಿ. ಇವತ್ತು ಇವ್ರಿಗೆ ಇರ್ತಕ್ಕಂಥದ್ದು ಒಂದೇ ಅಸ್ತ್ರ, ನನ್ನ ಮೇಲೆ ಏನನ್ನ ಕೇಸ್ಗಳಾಕಿ ಹೊರಗಡೆ ಓಡಾಡದೇ ಇರಂಗೆ ಮಾಡಿದ್ರೆ ಇವ್ರ ಚುನಾವಣೆ ಸುಲಭ ಆಗತ್ತೆ. ಅದಕ್ಕೆ ಇವಾಗ ಎದುರಿಸಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ನಾನು ನನ್ನ ಪಕ್ಷದ ಕಮಿಟ್ಮೆಂಟು ಡಾಕ್ಟರ್ ಮಂಜುನಾಥ್ ಅಂತ ಒಂದು ಒಳ್ಳೆ ವ್ಯಕ್ತಿಗೆ 24x7 ನಾನು ಕೆಲಸ ಮಾಡ್ತಾ ಇದ್ದೀನಿ. ಒಬ್ಬ ಸ್ಲಮ್ಮಲ್ಲಿ ಒಬ್ಬ ಪೇಂಟರ್ ಹುಡುಗ, ಆ ಪೇಂಟರ್ ಹುಡುಗನ್ನ ಕರ್ಕೊಂಬಂದು ಇವತ್ತು ಒಂದು ಕಂಪ್ಲೇಂಟ್ ಕೊಟ್ಟು ಯಾವ ಎನ್ಕ್ವೈರಿ ಇಲ್ಲದೆ, ಇನ್ವೆಸ್ಟಿಗೇಷನ್ ಇಲ್ಲದೆ ಏಕಾಏಕಿ ಒಂದು FIR ಹಾಕಿ ಅದನ್ನು ಪ್ರೆಸ್ಸಿಗೆ ಕಳಿಸ್ತಾರೆ. ಪ್ರೆಸ್ಸಿಗೆ ಕಳಿಸಿ ಇವರೇ ಪಬ್ಲಿಸಿಟಿ ಮಾಡ್ತಾರೆ. ಅಂದರೆ ಉದ್ದೇಶ ಇದನ್ನ ಪ್ರಚಾರ ಮಾಡಿ ಡ್ಯಾಮೇಜ್ ಮಾಡಬೇಕು ಅಂತ. ಅದಕ್ಕೋಸ್ಕರನೇ ಈ ರೀತಿ ಒಂದು ಸುಳ್ಳು ಆರೋಪ ಮಾಡೋದಕ್ಕೆ ಯಾರ ಮೇಲೆ ನಾನು ಡೆಫರ್ಮೇಷನ್ ಹಾಕಬೇಕು, ಡೆಫರ್ಮೇಷನ್ ಹಾಕ್ತೀನಿ. ಇದನ್ನು 100% ಕಾನೂನಿನ ಚೌಕಟ್ಟಿನಲ್ಲಿ ಇದನ್ನು ಇನ್ವೆಸ್ಟಿಗೇಷನ್ ನಾನೇ ಮಾಡಿಸ್ತೀನಿ, ಇದನ್ನು ಬಿಡೋದಿಲ್ಲ. ಯಾಕಂದರೆ ಇವತ್ತು ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಯಾವ ರೀತಿ ನಡ್ಕೊಳ್ತಾ ಐತೆ ಅಂತ ಇದನ್ನು ಬಹಿರಂಗ ಆಗೋವರೆಗೂ ಬಿಡಲ್ಲ. ಈ ರೀತಿ ಸುಳ್ಳು ಕೇಸ್ ಹಾಕೋರಿಗೆ ಇದೊಂದು ಸರಿಯಾದ ರೀತಿಯಲ್ಲಿ ಒಂದು ಕಾನೂನು ಚೌಕಟ್ಟಲ್ಲಿ ನಾನು ಏನು ಉತ್ತರ ಕೊಡಬೇಕು ಕೊಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.